ಯುಗ ಯುಗಗಳ ಅವಳ ಭಕ್ತಿಯ ರೂಪವಾದ ಬೆಣ್ಣೆಯನ್ನು ನಿಮ್ಮಿಂದಲೇ ಪಡೆದದ್ದು. ಅದನ್ನೇ ಅವಳಿಂದ ಕಿತ್ತುಕೊಂಡರಲ್ಲ. ನಿಯತಿ ಇಷ್ಟು ನಿಷ್ಠೂರವೇ ಪ್ರಭು? ದೇವಿ, ಆ ನಿಯತಿ ಯಾರಿಂದಲಾದರೂ ಶ್ರೇಷ್ಠವಾದುದನ್ನು ತೆಗೆದುಕೊಂಡರೆ ಅದರ ಅರ್ಥ ಇಷ್ಟೇ: ನಿಯತಿಯೇ ಅವರಿಗೆ ಸರ್ವಶ್ರೇಷ್ಠವಾದುದನ್ನು ನೀಡುತ್ತದೆ. ಶಬರಿ ಆರಿಸಿ ಆರಿಸಿ ನನಗೆ ಸಿಹಿಯಾದ ಹಣ್ಣುಗಳನ್ನು ತಿನ್ನಿಸಿದಂತೆ ನಾನು ಅವಳಿಗೂ ಸರ್ವಶ್ರೇಷ್ಠ ಗತಿಯನ್ನೇ ನೀಡುತ್ತೇನೆ. ಅಲ್ಲಿಯವರೆಗೂ ನಾನು ಅವಳ ಋಣದಿಂದ ಮುಕ್ತನಾಗುವುದಿಲ್ಲ. ಪರೇ, ಕಷ್ಟ ದುಃಖ ಕೊಟ್ರೆ ನಾವದನ್ನ ಪಾಲಿಸಬಾರದು. ಈ ಸ್ತ್ರೀ ಅಪರಾಧಿ ಅಂತಾದ್ರೆ ನಾವೆಲ್ಲರೂ ಅಪರಾಧಿನೇ. ಯಾರಾದ್ರೂ ನಮ್ಮೂರಿಗೆ ಮೊದಲನೇ ಬಾರಿ ಬರ್ತಾರೆ ಅಂದ್ರೆ ಅವರು ಅತಿಥಿ ಆಗ್ತಾರೆ, ಅಪರಾಧಿ ಅಲ್ಲ. ಅಮ್ಮ, ಗೋಕುಲದವ್ರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ರಾಧೆ, ಇವ್ರಿಗೆ ಹಸುವಾಗಿರುತ್ತೆ. ಹೋಗು, ಅವ್ರಿಗೆ ಬೆಣ್ಣೆ ತಗೊಂಬ. ನಾನ್ ನಿನ್ನ ಮೋಸಗಾರ ಅನ್ಕೊಂಡಿದ್ದೆ, ಆದ್ರೆ ನೀನು ಮೋಸಗಾರ ಅಲ್ಲ. ನೀನು ತುಂಬಾ ಜಾಣ. ಆದ್ರೆ ನನಗ್ ಒಂದ್ ವಿಷಯ ತಿಳಿತಾನೆ ಇಲ್ಲ, ನೀನ್ ಇಷ್ಟು ದೊಡ್ಡ ಜಾಣ ಆಗಿದ್ದು ಹೇಗಪ್ಪ ಅಂತ. ಗೋಪಿಕೆ, ಬುದ್ಧಿ ಹೆಚ್ಚಾಗೋದು ಬೇರೆಯವ್ರ ಮಾತು ಕೇಳೋದ್ರಿಂದ. ಆದ್ರೆ ನೀನ್ ಯಾರ ಮಾತು ಕೂಡ ಕೇಳಲ್ಲ. ಹಾಗಾಗಿ ನೀನು ಬುದ್ಧಿವಂತೆ ಅಂತ ಯೋಚಿಸೋದನ್ನ ಬಿಡು. ಯಾಕಂದ್ರೆ ನಿನ್ನ ಹತ್ರ ಬುದ್ಧಿ ಬರೋದೇ ಇಲ್ಲ. ಕೃಷ್ಣ, ನಾನ್ ರಾಧೆ. ನಾನ್ ನಿಂಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಇಲ್ಲ, ಖಂಡಿತ ಕೊಡ್ತೀನಿ. ತಗೊಳ್ಳಿ, ಸಿಹಿಯಾಗಿದೆ. ಚಾಂಡಾಳಿ ಕೊಟ್ಟಿರೋ ಹಣ್ಣು ತಿಂದು ನಿನ್ ತಾಯಿನ ವಿದ್ವೆ ಮಾಡ್ತೀಯ? ನಡಿ ಇಲ್ಲಿಂದ. ಹೋಗ್ಲಿ ಮಕ್ಳ, ನೀವ್ ತಗೊಳ್ಳಿ. ಚಾಂಡಾಳಿ, ನನ್ ಮಕ್ಳನ್ ಕೊಲ್ಬೇಕು ಅಂತಿದ್ಯಾ? ಕತ್ತೆಗಳ, ನಡೀರಿ ಇಲ್ಲಿಂದ. ಚಂಡಾಲಿನಿ, ನೀನ್ ಅರ್ಥ ಮಾಡ್ಕೋ. ನಿಂಗೆ ಗೋಕುಲಕ್ ಬರಕ್ ಬಿಟ್ಟಿದೀವಿ, ಹಾಗಂತ ಹಣ್ಣು ಮಾರ್ಬೋದು ಅಂತಲ್ಲ. ಚಂಡಾಳಿ, ನೀನ್ ಮಥುರೆಗೆ ಹೋಗಿ ಯಾಕೆ ಸಾಯಲ್ಲ? ಕಂಸನ ಪಾಪ ಕೂಪಕ್ಕೆ ಅಲ್ಲಿ ನಿನ್ನೆ ಈ ಅನಿಷ್ಟ ಹಣ್ಣುಗಳು ಮಾರಾಟ ಆಗ್ಬೋದು. ಈ ಕಡೆ ಎಲ್ಲಿಗೆ? ಗೋಕುಲದಿಂದ ಹೊರಗಡೆ ಹೋಗೋ ದಾರಿ ಆ ಕಡೆ ಹೋಗು. ಆ ಕಡೆ ಅನೇಕ ಬಾರಿ ಮನುಷ್ಯ ತನ್ನ ಅಭ್ಯಾಸ ಗುಣಗಳನ್ನ ಮರೆಯುವುದಿಲ್ಲ. ಏಕೆಂದರೆ ಕೆಟ್ಟ ಗುಣ ಒಂದೇ ಕ್ಷಣದಲ್ಲಿ ನಾಶವಾಗದು. ಸತ್ಯ ಮತ್ತು ಜ್ಞಾನವನ್ನು ಪಡೆದುಕೊಳ್ಳಲು ಸಮಯವಾಗುತ್ತದೆ. ಕೆಟ್ಟ ಗುಣಕ್ಕೆ ಸೋಲು ನಿಶ್ಚಿತ. 997, 998, 999 ಮತ್ತೆ 1000. ಅಯ್ಯಯ್ಯೋ ಕೃಷ್ಣ, ನಿಲ್ಸ್ಬೇಡ. ಇನ್ನು ಬಲ ಹಾಕು. ಇನ್ನು ಆ ರಾಕ್ಷಸ ಉತ್ಕಚಂಗ್ ಹೊಡಿಯಕ್ಕೆ ನಿಂಗೂ ಒಂದು ಅವಕಾಶ ಕೊಟ್ಟೆ ಕೊಡ್ತೀನಿ. ಸಾಕು ಅಣ್ಣ, ಸಾಕು. ಅಣ್ಣ, ಈ ತಂಟೆಕೋರ ಗೊಲ್ಲನ್ಗೆ ಸುಸ್ತಾಗೋ ತರ ವ್ಯಾಯಾಮ ಮಾಡಿಸ್ದೆ ಕಳಿಸ್ಬೇಡ. ರಾಧೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಕೃಷ್ಣನ್ನ ಅಖಾಡಕ್ಕೆ ಕರ್ಕೊಂಡೋಗೋಣ. ನಡಿ ಕೃಷ್ಣ. ಇಲ್ಲ ಅಣ್ಣ,
ಎಷ್ಟು ಪ್ರೀತಿಯಿಂದ ಆ ಹಣ್ಣು ಕಿತ್ತೆ, ಆದ್ರೆ ನಾನು ಮಾರಲು ಹೋದ ಹಣ್ಣುಗಳನ್ನ ನಿರಾಕರಿಸಿದ್ರು. ಪ್ರಭು, ನೀನಾದ್ರೂ ಸ್ವೀಕರಿಸು. ನನ್ನ ಪ್ರೀತಿ, ನನ್ನ ಭಕ್ತಿಯನ್ನು ಸ್ವೀಕರಿಸು ಪ್ರಭು. ಭಕ್ತರ ಕರೆಯನ್ನು ಕೇಳಿದಂತೆಯೇ ನನ್ನ ಅಳಲನ್ನು ಕೇಳಿ ಪ್ರಭು, ಈ ಹಣ್ಣನ್ನು ಸ್ವೀಕರಿಸು. ನನ್ನ ದುಃಖ ದೂರ ಮಾಡು. ಈ ಅಭಾಗಿನಿ ನೀಡುವ ಹಣ್ಣು ಸ್ವೀಕರಿಸು. ಈ ಧ್ವನಿಯ ಅಮ್ಮಂದೆ. ಅಮ್ಮ, ಅಣ್ಣ, ಸ್ಮಶಾನದಲ್ಲಿರೋ ಅಮ್ಮ ಬಂದಿದ್ದಾಳೆ. ಅಯ್ಯೋ ಕೃಷ್ಣ, ಏ ಕೃಷ್ಣ. ಆಲಿಸಿ ಭಕ್ತೆಯ ಕರುಣ ನಿವೇದನೆ, ಆಲಿಸಿ ಭಕ್ತೆಯ ಕರುಣ ನಿವೇ. ಆದರೂ ನಿನಗೆ ಬೇಕೇ? ಹಾ ಅಮ್ಮ, ನಿಮ್ಮ ಹತ್ರ ಇರೋ ಹಣ್ಣೆಲ್ಲ ತಗೋತೀನಿ. ನಾನು ನಿನ್ಗೆ ಎಲ್ಲ ಹಣ್ಣನ್ನು ಕೊಡ್ತೀನಿ. ನೀನದಕ್ಕೆ ಏನ್ ಬೆಲೆ ಕೊಡುವೆ? ಬೆಲೆನಾ? ಹಾಗಂದ್ರೆ ಏನಮ್ಮ? ಅಂದ್ರೆ ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತು ಕೊಡೋದು, ಅದನ್ನೇ ಬೆಲೆ ಅನ್ನೋದು. ಆದ್ರೆ ಅಮ್ಮ, ನನ್ಗೆ ಅಮ್ಮ ಯಾವಾಗ್ಲೂ ಬೆಣ್ಣೆ ತಿನ್ಸ್ತಾಳೆ. ಆದ್ರೆ ಅದಕ್ಕೆ ಅಮ್ಮ ಯಾವ ಬೆಲೆನೂ ಕೇಳೋದಿಲ್ಲ. ನಿನ್ನಿಂದ ಯಾರು ಏನೂ ಕೇಳೋದಿಲ್ಲ, ಆದ್ರೆ ನೀನು ಎಲ್ಲರ ಬೇಡಿಕೆಯನ್ನ ಈಡೇರಿಸ್ತೀಯ ನಿನ್ನ ಪ್ರೀತಿ ವಾತ್ಸಲ್ಯದಿಂದ. ಮತ್ತೆ ನೀನು ನನ್ನ ಬೇಡಿಕೆಯನ್ನು ಈಡೇರಿಸುವುದಿಲ್ಲವೇ? ಪ್ರಭು, ಆ ಸಮಯ ಬಂದಾಗಿದೆ. ರಾಮಾವತಾರದಲ್ಲಿ ತಿನ್ನಿಸಿದ ಆ ಶಬರಿ ಹಣ್ಣಿನ ಪ್ರೀತಿಗೆ ನೀವಿಂದು ಋಣ ತೀರಿಸಲೇಬೇಕು. ಅಮ್ಮ, ಖಂಡಿತ ನಾನು ನಿಮ್ಗೆ ಬೆಲೆ ಕೊಡ್ತೀನಿ. ನೀವಿಲ್ಲೇ ಕಾಯ್ತೀರಿ, ಆಯ್ತಾ? ನಾನು ಎಲ್ಲ ಹಣ್ಣನ್ನೂ ಕೊಟ್ಟಾಯ್ತು. ಮತ್ತೆ ನನಗೇನ್ ಬೇಕೋ ಅದು ಸಿಕ್ತು. ನಾನೀಗ ಹೊರಡ್ತೀನಿ. ಇದೇನು? ನೀವು ಶಬರಿಗೆ ಪರಮಪದ ನೀಡಬೇಕಿತ್ತು, ಮೋಕ್ಷ ನೀಡಬೇಕಿತ್ತು. ಆದರೆ ನೀವು ನಿಮ್ಮ ಪರಮ ಭಕ್ತಿಗೆ ಮಾಯೆ ಕೊಟ್ಟಿರೆ. ಇದಾವ ಮಾಯೆಯೂ ಅಲ್ಲ ದೇವಿ, ಬದಲಾಗಿ ಶಬರಿಯ ಅಂತಿಮ ಪರೀಕ್ಷೆಯಾಗಿದೆ. ಯಾವ ಮನುಷ್ಯನಾದರೂ ಅವನ ಹೃದಯದಲ್ಲಿ ಸ್ವಲ್ಪ ಮಾಯೆಯ ಶೇಷ ಉಳಿದಿದ್ದರೂ ಅವನಿಗೆ ಮೋಕ್ಷ ಸಿಗುವುದಿಲ್ಲ. ಈಗ ನೋಡಬೇಕಿದೆ ಶಬರಿಯ ಆಯ್ಕೆ ಏನೆಂದು. ಮಾಯೆಯೋ ಮೋಕ್ಷವೋ? ಪ್ರಭು, ನಾನ್ ನಿನ್ನಲ್ಲಿ ಶರಣಾಗಲು ಬಂದವಳು. ನನಗೆ ಮಾಯೆ ನೀಡಿದ್ದೇಕೆ? ನನಗ್ ಬೇಡ ಈ ಹೊಳಿತಾರೋ ಚಿನ್ನ. ಇದನ್ನ ನಾನೇನ್ ಮಾಡ್ಲಿ? ಹಾಗೆ ಆಗಲಿ. ನೀನು ಬಯಸಿದ್ದೆ ನಿನಗೆ ಸಿಗಲಿದೆ. ನಾನು ನಿನಗೆ ಮೋಕ್ಷವನ್ನ ನೀಡುತ್ತಿದ್ದೇನೆ ಶಬರಿ. ತೊರೆಯುವುದೇ ವ್ಯಾಮೋಹ ಮಾಯೆಯ ಮೋಕ್ಷವ ಪಡೆಯುವ
ಜೀವನದಲ್ಲಿ ಯಾವತ್ತೂ ಸಿಗೋದಿಲ್ಲ. ನಮ್ ಕೃಷ್ಣನ್ ಮಾತನ್ನ ಕೇಳ್ದೆ ಇರೋದಕ್ಕೆ ಹೇಗ್ ಸಾಧ್ಯ? ಗೆಳೆಯ ಜೀವಕ, ಗೋಪಿಕೆ, ಇಂಥ ಹಣ್ಣು ನಿನ್ ಬರ್ಸಾಂದಲ್ಲೂ ಸಿಗಲ್ವೇನೋ. ಒಂದ್ಸಲ ತಿನ್ನೋಡು, ಆಮೇಲೆ ಕೃಷ್ಣ ನನ್ ಕೊಡ್ಲಿಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನ್ನ ಅಷ್ಟಮ ಪುತ್ರ ಎಲ್ಲಿದ್ದಾನೆ? ದೇವಕಿ, ಕಂಸ, ನನ್ನ ದೇವಕಿಯನ್ನು ಬಿಡು. ಕಂಸ ಮರೆಯಬೇಡ. ಇನ್ನು ಈ ಭುಜಗಳಿಗೆ ಎಷ್ಟು ಶಕ್ತಿ ಇದೆ ಎಂದರೆ ನಿನ್ನಂತಹ ಅಧರ್ಮಿಗಳಿಂದ ನನ್ನ ಪುತ್ರರ ಪತ್ನಿಯ ರಕ್ಷೆ ಮಾಡಬಲ್ಲಷ್ಟು ಶಕ್ತಿ ಇದೆ. ಇದನ್ನೇ ನಾನು ಕೇಳಬೇಕೆಂದಿದ್ದೆ ವಸುದೇವ. ನಿನಗೆ ನಿನ್ನ ಪತ್ನಿಯ ರಕ್ಷಣೆ ಮಾಡುವ ಅವಶ್ಯಕತೆಯೇ ಇಲ್ಲ. ರಕ್ಷೆ ಮಾಡುವುದಿದ್ದರೆ ನಿನ್ನ ಆ ವಿಶ್ವಾಸ ಪಾತ್ರ ಅಕ್ರೂರನನ್ನು ರಕ್ಷಿಸು. ಅರ್ಥವಾಗಲಿಲ್ಲವೇ? ನನಗೂ ಅರ್ಥವಾಗಿರಲಿಲ್ಲ. ಇವಳು ಜೀವಿಸಿದ್ದಾಗ ಯಾವ ಕೆಲಸಕ್ಕೂ ಬರಲಿಲ್ಲ. ನನ್ನ ಪ್ರಿಯ ಪತ್ನಿ ಅಸ್ತಿ ಸಾಯುತ್ತಿರುವಾಗ ದೊಡ್ಡ ಉಪಕಾರಿಯಾದಳು. ಹೀಗೆಯೇ ಜೀವನ್ಮುಕ್ತಿ. ಈಗಲೂ ಕೂಡ ನಿನ್ನ ಭುಜಗಳಲ್ಲಿ ಶಕ್ತಿ ಇದ್ದರೆ ಕಾಪಾಡಿಕೋ ನಿನ್ನ ಅಕ್ರೂರನನ್ನು. ಸೋದರಿ, ಅಸ್ತಿ, ಕಂಸನಿಂದಲೇ ಮುಕ್ತಿ, ಕಂಸನಿಂದಲೇ ಸದ್ಗತಿ. ಮಹಾರಾಣಿ ಪ್ರಾಪ್ತಿ, ಮಹಾರಾಣಿ ಪ್ರಾಪ್ತಿ. ನಾವು ಹೇಗಾದರೂ ಮಹಾರಾಣಿ ಪ್ರಾಪ್ತಿಯನ್ನು ಹುಡುಕಲೇಬೇಕು. 4 ದಿಕ್ಕುಗಳಲ್ಲಿ ಹುಡುಕಿ, ಮೂಲೆ ಮೂಲೆಗಳಲ್ಲೂ ಬಿಡದೆ ಹುಡುಕಿ, ಹೊರಡಿ. ಕಂಸನ ಕೈಗೆ ಮಹಾರಾಣಿ ಪ್ರಾಪ್ತಿ ಸಿಗಕ್ಕೂ ಮೊದಲೇ ನಾವು ಅವ್ರ ಜೀವನ ಕಾಪಾಡಬೇಕು. ಚಾಣೂರ ಹಾಗೂ ಪ್ರಲಬ್ಧ ಇಲ್ಲಿದ್ದಾನೆ ಆ ನಂಬಿಕೆ ದ್ರೋಹಿ. ಇಲ್ಲಿಂದ ನೀನು ತಪ್ಪಿಸ್ಕೊಳ್ಳೋದು ಸಾಧ್ಯನೇ ಇಲ್ಲ. ಸರಿ ಕಂದ. ಅರೆ ಕೀರ್ತಿ, ರಾಧೆ ಎಲ್ಲಿದ್ದಾಳೆ? ನನಗೊಂದು ಆಸೆ ಇದೆ. ನೀವು ಬರ್ಸಾನಕ್ ಹೋಗೋಕ್ಕಿಂತ ಮೊದ್ಲು ನಾನು ರಾಧೆ ಮತ್ತೆ ಕೃಷ್ಣಂಗೆ ಒಟ್ಟಿಗೆ ಬೆಣ್ಣೆ ತಿನ್ಸ್ಬೇಕು. ಅವಳು ಕರೀತೀರಾ? ಹಾ, ನಾನು ಈಗ್ಲೇ ರಾಧೆ ಪುಟ್ಟಿನ ಕರ್ಕೊಂಬರ್ತೀನಿ. ಯಶೋದೆ ಅಕ್ಕ, ರಾಧೆ ಈಗ ಮನೇಲಿಲ್ಲ. ಅಂದ್ರೆ ಅತ್ತೆ ಜೊತೆ ಎಲ್ಲೋ ಹೋಗಿರ್ಬೇಕು. ಪ್ರತಿದಿನ ನಾಟಕ ಮಾಡೋ ರಾಧೆ ಇಲ್ಲೇ ಇರ್ತಾಳೆ. ಆದ್ರೆ ಇವತ್ತು ತಪ್ಪಿಸ್ಕೊಂಡು ಬೇರೆ ಎಲ್ಲೋ ಹೋಗಿದ್ದಾಳೆ. ದೇವ್ರೇ, ಅವಳು ಅತ್ತೆ ಜೊತೆನೇ ಇರ್ಲಿ, ಬೇರೆ ಎಲ್ಲೂ ಹೋಗದೆ ಇದ್ರೆ